ಬೆನ್ನು ಮೂಳೆಯಲ್ಲಿ ಡಿಸ್ಕ್ ಅಂದರೇನು? ಡಿಸ್ಕ್ ಪ್ರೊಲ್ಯಾಪ್ಸ್ ಅಥವಾ ಸ್ಲಿಪ್ ಡಿಸ್ಕ್ ಎಂದರೇನು? ಯಾರಿಗೆ ಸ್ಲಿಪ್ ಡಿಸ್ಕ್ ಆದಾಗ ಸರ್ಜರಿ ಅವಶ್ಯಕತೆ ಬರುತ್ತೆ? ಸರ್ಜರಿಯಲ್ಲಿ ಯಾವ ಯಾವ ವಿಧಾನಗಳಿವೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡಲು ನಾನು ಪ್ರಯತ್ನಿಸುತ್ತೇನೆ. ಬೆನ್ನು ಮೂಳೆ ಎಂದರೇನು? ತಲೆಬುರುಡೆಯಿಂದ ಟೈಲ್ ಬೋನ್ ಈ ಮಧ್ಯೆ ಇರುವ 24 ವರ್ಟಿಬ್ರಾ, ಇದಕ್ಕೆ ಬೆನ್ಮೂಳೆ ಅಂತ ಹೇಳ್ತೇವೆ. ಈ ವರ್ಟಿಬ್ರಾ ಮಧ್ಯೆ ಬರುವ ಒಂದು ಸಾಫ್ಟ್ ಸ್ಟ್ರಕ್ಚರ್ ಡಿಸ್ಕ್ ಅಂತ ಹೇಳ್ತೇವೆ. ಈ ವರ್ಟಿಬ್ರಾ ನಮ್ಮ ಸ್ಪೈನಲ್ ಕಾರ್ಡ್ ಅನ್ನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಈ ಡಿಸ್ಕ್ ಹಿಂದಗಡೆ ಒಂದು ವರ್ಟಿಬ್ರಲ್ ಕೆನಾಲ್, ಈ ರೀತಿ ಒಂದು ಕೆನಾಲ್ ಒಳಗಡೆ ಸ್ಪೈನಲ್ ಕಾರ್ಡ್ ಪಾಸ್ ಆಗುತ್ತೆ. ಈ ಸ್ಪೈನಲ್ ಕಾರ್ಡ್ ಇಂದ 2 ನರಗಳು ಬಲಗಡೆ ಎಡಗಡೆ ಬಂದು ನಮ್ಮ ಕೈ, ಕಾಲು, ಎದೆ, ಹೊಟ್ಟೆ ಎಲ್ಲಾ ಭಾಗಕ್ಕೂ ಸಪ್ಲೈ ಮಾಡುತ್ತೆ. ಈ ಸೊಂಟದ ಭಾಗದಿಂದ ಬರುವ ನರಗಳು ನಮ್ಮ ಕಾಲಿಗೆ ಸಪ್ಲೈ ಮಾಡ್ತಾ ಇರುತ್ತೆ. ಡಿಸ್ಕ್ ಪ್ರೊಲ್ಯಾಪ್ಸ್ ಆದಾಗ ಹೊರಗಡೆ ಇರುವ ಒಂದು ಗಟ್ಟಿಯ ಲೇಯರ್ ನಾನು ಏನ್ ಹೇಳಿದೆ, ಅದು ಒಂದೊಂದ್ಸತಿ ಕೆಲವರಲ್ಲಿ ಅದು ಹರಿಯುತ್ತೆ. ಹರಿದಾಗ ಏನಾಗುತ್ತೆ, ಒಳಗಡೆ ಇರುವ ಜೆಲ್ ಮೆಟೀರಿಯಲ್ ಆಚೆ ಬಂದು ಅದ್ರ ಮೇಲೆ ಕೂತಿ ಆ ನರನ ಇರಿಟೇಟ್ ಮಾಡ್ತಾ ಇರುತ್ತೆ. ಈ ರೀತಿ ಜೆಲ್ ಮೆಟೀರಿಯಲ್ ಆಚೆ ಬಂದು ಇಲ್ಲಿ ಹೋಗುವ ನರನ ಇರಿಟೇಟ್ ಮಾಡ್ತಾ ಇರುತ್ತೆ. ಇದರಿಂದಾಗಿ ನಿಮಗೆ ಕಾಲು ನೋವು ಶುರು ಆಗೋದು. ಡಿಸ್ಕ್ ಪ್ರೊಲ್ಯಾಪ್ಸ್ ಆದಾಗ ಈ ಡಿಸ್ಕ್ ಹರಿದಾಗ ಬೆನ್ನು ನೋವು ಆಗುತ್ತೆ. ಈ ಡಿಸ್ಕ್ ಬಂದು ನರದ ಮೇಲೆ ಕೂತಾಗ ಕಾಲು ನೋವು ಬರುತ್ತೆ. ಸೊ ಇದು ಸಾಮಾನ್ಯವಾಗಿ ಕಾಣುವ ಡಿಸ್ಕ್ ಪ್ರೊಲ್ಯಾಪ್ಸ್ ಇಂದ ಬರುವ ಲಕ್ಷಣಗಳು. ಸೊ ಈ ಡಿಸ್ಕ್ ಹರಿಯೋದಕ್ಕೆ ಕಾರಣಗಳೇನು? ಸಾಮಾನ್ಯವಾಗಿ ನಮ್ಮ ಜೀವನ ಶೈಲಿ ಅಂದ್ರೆ ಲೈಫ್ ಸ್ಟೈಲ್ ಅಂತ ಏನ್ ಹೇಳ್ತೀವಿ, ಅದರಿಂದಾಗಿ ಉಂಟಾಗುವ ಕಾರಣಗಳು ಹಲವಾರಿದಾವೆ. ನಾವು ಕೂರುವಾಗ ನಮ್ಮ ಪಾಸ್ಚರ್ ನ ಮೇಂಟೈನ್ ಮಾಡದೇ ಇರೋದು, ಸರಿಯಾಗಿ ವ್ಯಾಯಾಮಗಳನ್ನ ಮಾಡಿ ನಮ್ಮ ಬೆನ್ನು ಹಾಗೂ ನಮ್ಮ ಹೊಟ್ಟೆಯ ಮಾಂಸಖಂಡಗಳನ್ನು ಗಟ್ಟಿಯಾಗಿ ಇಟ್ಟುಕೊಳ್ಳದೆ ಇರೋದು, ನಾವು ಬಗ್ಗಿ ಭಾರ ಎತ್ತಬೇಕಾದ್ರೆ ನಾವು ಸರಿಯಾದ ರೀತಿಯನ್ನು ಅನ್ವಯಿಸದೇ ಇರೋದು, ಅತಿಯಾದ ದೇಹದ ತೂಕ ಹಾಗೂ ಸ್ಮೋಕಿಂಗ್. ಲಂಬಾರ್ ಡಿಸ್ಕ್ ಪ್ರೊಲ್ಯಾಪ್ಸ್ ಆದಾಗ ಯಾವ ರೀತಿ ಚಿಕಿತ್ಸೆಯನ್ನು ನಾವು ನೀಡ್ತೀವಿ? 90% ಹೆಚ್ಚು ರೋಗಿಗಳಿಗೆ ನಾವು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ನಾವು ಅದನ್ನ ವಾಸಿಪಡಿಸಬಹುದು. ಅತಿಯಾದ ನೋವಿನಿಂದ ಬರುವ ರೋಗಿಗಳಿಗೆ ನಾವು 2-3 ಮ್ಯಾಕ್ಸಿಮಮ್ 2-3 ದಿನ ಅವರಿಗೆ ರೆಸ್ಟ್ ತಗೊಳಕ್ ಹೇಳ್ತೇವೆ. ನೋವು ಜಾಸ್ತಿ ಇರೋದ್ರಿಂದ ಬೆನ್ನು ನೋವು, ಕಾಲು ನೋವು, ಇದಕ್ಕೆಲ್ಲ ಔಷಧಿಗಳಿಂದ ನಾವು ಅದನ್ನ ಕಡಿಮೆ ಪಡಿಸಬಹುದು. ಸುಮಾರು 3-4 ವಾರಗಳಲ್ಲಿ 90% ಅಧಿಕ ಪೇಷಂಟ್ಸ್ ತಮ್ಮ ತೊಂದರೆಯ ನಿವಾರಣೆಯನ್ನು ಕಾಣುತ್ತಾರೆ. ಕೆಲವರಲ್ಲಿ ಇವೆಲ್ಲ ನಾವು ಪ್ರಯತ್ನ ಮಾಡಿದ್ರು ಅವರ ಒಂದು ಕಾಲಿನ ನೋವಾಗಿರಬಹುದು, ಇಲ್ಲ ಕಾಲಿನಲ್ಲಿ ಸ್ವಾಧೀನ ಆಗಿರಬಹುದು, ಇವೆಲ್ಲ ಹೆಚ್ಚು ಕಡಿಮೆ ಆದಾಗ ನಾವು ಸರ್ಜರಿಯನ್ನು ಅಡ್ವೈಸ್ ಮಾಡ್ತೇವೆ. ಸೊ ಸರ್ಜರಿಯಲ್ಲಿ ಯಾವ ಯಾವ ವಿಧಾನಗಳಿವೆ? ಮೋಸ್ಟ್ ಕಾಮನ್ ಅಂದ್ರೆ ಸಾಮಾನ್ಯವಾಗಿ ಮಾಡುವ ಸರ್ಜರಿ ಏನಂದ್ರೆ ಓಪನ್ ಸರ್ಜರಿ, ಹಾಗೂ ಮೋಸ್ಟ್ ಮಿನಿಮಲಿ ಇನ್ವೇಸಿವ್ ಅಂದ್ರೆ ಕೀ ಹೋಲ್ ಸರ್ಜರಿ ಅಂತ ಏನ್ ಹೇಳ್ತೇವೆ, ಅದು ಬಂದು ಫುಲ್ ಎಂಡೋಸ್ಕೋಪಿಕ್ ಸ್ಪೈನ್ ಸರ್ಜರಿ. ಸೊ ಈ ಫುಲ್ ಎಂಡೋಸ್ಕೋಪಿಕ್ ಸ್ಪೈನ್ ಸರ್ಜರಿ ಇದರಲ್ಲಿ ನಾವು ಕೇವಲ 1 ಸೆಂಟಿಮೀಟರ್ ಚರ್ಮದ ಗಾಯದಲ್ಲಿ ನಾವು ಸರ್ಜರಿಯನ್ನು ಮಾಡುತ್ತೇವೆ. ಸೊ ಈ ಕೀ ಹೋಲ್ ಸರ್ಜರಿ ಮಾಡೋದ್ರಿಂದ ಯಾವ ಯಾವ ಒಂದು ಅಡ್ವಾಂಟೇಜಸ್ ರೋಗಿಗಳಿಂದ ನಾವು ನೋಡಬಹುದು. ಸೊ ಮೊದಲನೇದಾಗಿ ಸರ್ಜರಿ ಮಾಡುವಾಗ ನಮಗೆ ಆಗುವ ಒಂದು ಬ್ಲಡ್ ಲಾಸ್ ಕಡಿಮೆ ಇರುತ್ತೆ, ಮಿನಿಮಲ್ ಬ್ಲಡ್ ಲಾಸ್, ಹಾಗೂ ಮಾಂಸಖಂಡಕ್ಕೆ ಆಗುವ ಒಂದು ಡ್ಯಾಮೇಜ್ ಬಹಳ ಮಿನಿಮಲ್ ಇರುತ್ತೆ. ಹಾಗೂ ರೋಗಿಗಳಿಗೆ ನಾವು ಸರ್ಜರಿಯಾಗಿ ಅವರು ಅನಸ್ಥೆಸಿಯಾದಿಂದ ಆಚೆ ಬರುವುದರಲ್ಲಿ ಸುಮಾರು ಒಂದು 5-6 ಗಂಟೆ ಒಳಗೆ ಅವರು ನಡೆಯೋ ರೀತಿ ನಾವು ಕಾಣ್ತೇವೆ. ಸೊ ಹಾಗೂ ಅವರ ಬೆನ್ನು ನೋವಾಗಿರಬಹುದು, ಹಾಗೂ ಅವರು ತಮ್ಮ ದಿನನಿತ್ಯ ಚಟುವಟಿಕೆಗಳಲ್ಲಿ, ತಮ್ಮ ಕೆಲಸ ಚಟುವಟಿಕೆಗಳಲ್ಲಿ ಬಹಳ ಬೇಗ ಅವರು ರಿಕವರ್ ಆಗಿ ಅವರ ಕೆಲಸಗಳನ್ನು ಶುರು ಮಾಡಲು ಬಹಳ ಸಹಾಯ ಮಾಡುತ್ತದೆ. ಕೀ ಹೋಲ್ ಸರ್ಜರಿ ಅನ್ನೋದು ಈಗಿರುವ ಒಂದು ಅತ್ಯಂತ ಆಧುನಿಕವಾದ ಒಂದು ಶಸ್ತ್ರಚಿಕಿತ್ಸೆ. ಸೊ ನಾನು ಇವತ್ತು ನಿಮಗೆ ಕೊಟ್ಟಿರುವ ಮಾಹಿತಿಯಿಂದ ನಿಮಗೆ
ಉಪಯೋಗ ಆಗಿದೆ ಅಂತ ನಾನು ಅನ್ಕೋತೇನೆ. ಧನ್ಯವಾದಗಳು.